ಇನ್ನು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧದ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೇಜರ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ದರ್ಶನ್ ಪರ ಸಾಕ್ಷ್ಯ ನಾಶಕ್ಕೆ ಯತ್ನಿಸಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರಿಗೆ ಬೇಲ್ ಸಿಗ್ತಾ ಇದೆ ಅಂತೆ. ದರ್ಶನ್ ಪರ ಸಾಕ್ಷ್ಯ ನಾಶಕ್ಕೆ ಯತ್ನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮೂವರು ಆರೋಪಿಗಳಿಗೆ ಜಾಮೀನು ಮಂಜೂರಾಗಿದೆ. ಯಾರ್ಯಾರು 57ನೇ CCH ಕೋರ್ಟ್ನಿಂದ ಸೆಷನ್ ಕೋರ್ಟ್ನಿಂದ ಜಾಮೀನನ್ನು ಮಂಜೂರು ಮಾಡಲಾಗಿದೆ ಅಂತೆ. ಆರೋಪಿಗಳಾದಂಥ ಪುನೀತ್, ಸುಹಾಸ್ ಮತ್ತು ವೇಣುಗೆ ಬೇಲನ್ನು ನೀಡಲಾಗಿದೆ. ಮೂವರ ವಿರುದ್ಧ ಸಾಕ್ಷಿಗೆ ಧಮಕಿ ಹಾಕಿದ್ದಂಥ ಆರೋಪ ಕೇಳಿ ಬಂದಿತ್ತು. ಸಾಕ್ಷಿ ನಾಶಕ್ಕೆ ಇವರೆಲ್ಲರೂ ಹೊರಟಿದ್ರು ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಅವರನ್ನ ಅರೆಸ್ಟ್ ಕೂಡ ಮಾಡಲಾಗಿತ್ತು. ಇದೀಗ ಅವರಿಗೆ ಬೇಲ್ ಲಭ್ಯವಾಗಿದೆ. ಸೊ ದರ್ಶನ್ ಜೈಲಲ್ಲಿದ್ರೆ ಹೊರಗಡೆ ಇವರು 3 ಜನ ಸಾಕ್ಷಿ ಹೇಳಬೇಡ ನಮ್ಮ ಬಾಸ್ ಅಗೇನ್ಸ್ಟ್ ಅಲ್ಲಿ ಅಂತೆಲ್ಲ ಧಮಕಿ ಎಲ್ಲ ಹಾಕೋಕೆ ಹೋಗಿದ್ರು. ಹಾಗಾಗಿ ಇವರು 3 ಜನರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು. ಇದೀಗ ಅಂತೂ ಇಂತೂ ಕೋರ್ಟಲ್ಲಿ ವಾದ ಪ್ರತಿವಾದಗಳನ್ನೆಲ್ಲ ಮಂಡಿಸಿ ಇಲ್ಲ ನಾವು ಹಂಗೇನು ಮಾಡಿಲ್ಲ ಅಂತೆಲ್ಲ ವಾದ ಮಂಡಿಸಿ 3 ಜನರು ಕೂಡ ಜಾಮೀನು ತಗೊಂಡು ಹೊರಗಡೆ ಬಂದಿದ್ದಾರೆ. 3 ಆರೋಪಿಗಳ ವಿರುದ್ಧ ಇದೀಗ ಜಾಮೀನು ಮಂಜೂರಾಗಿದೆ.